ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಕಾಲರ್ ನೆಕ್ ಯಾವ ತರ ಕಟ್ ಮಾಡ್ಕೋಬೇಕು, ಅದೇ ರೀತಿ ಕಸ್ಟಮರ್ ಕಳಿಸಿರುವಂತ ಫೋಟೋ ಇದು ನೀವು ನೋಡ್ಕೋಬಹುದು. ಈ ತರ ಫೋಟೋ ಕಳಿಸಿದ್ರೆ ಈ ತರ ಬೇಕು ಅಂತ ಹೇಳಿದ್ದಾರೆ. ಬಟ್ಟೆನೂ ಅಷ್ಟೇ ಅದೇ ತರ ಜಾರ್ಜೆಟ್ ಬಟ್ಟೆ ಇದು. ಕಾಟನ್ ನೋಡಿ ಈ ತರ ಇದೆ, ಕಲರ್ ಅಲ್ಲಿ. ಇದಕ್ಕೆ ಸ್ಲೀವ್ಲೆಸ್ ಮತ್ತೆ ಈ ತರ ಪೋಡ್ಲಿ ಬಟನ್, ಪ್ರಿನ್ಸೆಸ್ ಕಟ್ಟು, ಪ್ಯಾಡೆಡ್ ಮತ್ತೆ ಇದೇ ತರ ಕಲರ್ ನೆಕ್ ಅಂತ ಬೇಕು ಅಂತ ಕೇಳಿದ್ದಾರೆ. ಇದನ್ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಅದೇ ರೀತಿ ಶೋಲ್ಡರ್, ಈ ಕಾಲರ್ ನೆಕ್ ಗೆ ಬಂದಾಗ ನಮ್ಗೆ ಶೋಲ್ಡರ್ ಜಾಯಿಂಟ್ ಅನ್ನೋದು ಈ ಫ್ರಂಟ್ ಗೆ ಬರುತ್ತೆ. ಅದನ್ನ ಸೆಂಟರ್ ಗೆ ಯಾಕೆ ಬರಬಾರ್ದು, ಅಕಸ್ಮಾತ್ ಫ್ರಂಟ್ ಗೆ ಬಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರಲ್ವಾ ಫ್ರಂಟ್ ಅಂತಾನು ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಆ ಎಲ್ಲದಕ್ಕೂ ಆನ್ಸರ್ ಕೊಟ್ಕೊಂಡು ಇವತ್ತು ನೀಟಾಗಿ ಹಾರ್ಮೋಲ್ ರಿಂಕಲ್ಸ್ ಬರ್ತದೆ. ಮತ್ತೆ ಕಾಲರ್ ನೆಕ್ ಗೆ ಶೋಲ್ಡರ್ ಇಂದ ಬಂದ್ಬಿಟ್ಟು ಈ ಸ್ಲೀವ್ ಜಾಯಿಂಟ್ ಮಾಡ್ತೀವಲ್ಲ, ಇಲ್ಲಿವರೆಗೂ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಂತೀವಿ. ಅದು ಕಟ್ ಮಾಡಿಲ್ಲ ಅಂದ್ರೆ ಲೈನ್ಲೆಸ್ ತರ ರಿಂಕಲ್ಸ್ ಅನ್ನೋದು ಬರುತ್ತೆ. ಇದನ್ನೆಲ್ಲ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ರೀತಿ ಕಾಲರ್ ನೆಕ್ ಅನ್ನೋದು ಬರುತ್ತೆ. ಇದನ್ನ ಏನ್ ತೋರಿಸ್ತಾ ಇದೀನಿ ಅಂತಂದ್ರೆ ಎಲ್ಲೆಲ್ಲಿ ಏನೇನು ಚೇಂಜಸ್ ಬರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೋಸ್ಕರ ಬುಕ್ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿದೆ. ನಿಮ್ಗೆ ಸ್ವಲ್ಪ ನೀಟಾಗಿ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಬುಕ್ ಅನ್ನು ನೋಡಿಸ್ತಾ ಇದೀನಿ. ಈ ತರ ಕ್ಯಾಟಲಾಗ್ ಸುಮಾರು ಇರುತ್ತೆ ನಮ್ಮ ಹತ್ರ, 10-20 ಮೇಲೆ ಇದೇನೆ. ಎಲ್ಲ ಪ್ಯಾಟರ್ನ್ಸ್ ಡಿಸೈನ್ಸ್ ಈ ತರ ಬರುತ್ತೆ. ಇಲ್ಲ ಕೆಲವೊಬ್ರು ಆನ್ಲೈನ್ ಅಲ್ಲಿ ತಗೊಂಡ್ಬಂದು ಸರ್ ಇದೇ ತರ ಬೇಕು ಅಂತ ಇವಾಗ ತೋರಿಸ್ನಲ್ಲ ಅಥವಾ ಫೋಟೋ ತೋರಿಸಿದಾಗ ಅವ್ರಿಗೆ ಏನ್ ಬೇಕಂದ್ರೆ ಅದರಲ್ಲೂ ಮಾಡ್ಕೊಡ್ತೀವಿ. ಅಲ್ಲಿ ನಮ್ಮ ಹತ್ರ ಇರೋ ಬುಕ್ ನೋಡ್ತೀವಿ ಅಂದ್ರೆ ಬುಕ್ ಕೊಡ್ತೀವಿ, ಅದರಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಇವಾಗ 70% ಎಲ್ಲಾನು 70-80% ಎಲ್ಲಾನು ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಫೋಟೋ ತಗೊಂಡು, ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಒಂದು ಫೋಟೋ ತಗೊಂಡು ಬಂದು ಹೋಲಿಸ್ಕೊಂತಾರೆ. ಅದರಿಂದ ಅದೇ ರೀತಿ ನಾವು ಸ್ಲೀವ್ಸ್, ಇದು ಸ್ಲೀವ್ಲೆಸ್ ಇದೆ. ಬಟ್ ನಿಮ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಅದು ಹೆಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ನಿಮ್ಗೆ ತೋರಿಸಬೇಕು ಅನ್ನೋ ಉದ್ದೇಶದಿಂದ ಸ್ಲೀವ್ಸ್ ನ ನಾರ್ಮಲ್ ಆಗಿ ಕಟ್ ಮಾಡ್ಕೊಂತ ಇದೀನಿ. ಇದು ಹಾರ್ಮಲ್ ಬಂದ್ಬಿಟ್ಟು 17.5 ಇದೆ. ನಾವು ಈ ಕಂಕಲ್ ಮೆಜರ್ಮೆಂಟ್ ಇರ್ತವಲ್ಲ ಅದು ನೋಡಿ. ಫೋಟೋ ಹತ್ರ ಇದ್ರು ನಾನು ಈ ತರ ರಫ್ ಆಗಿ ಸ್ಕೆಚ್ ಹಾಕೊಂಡಿರ್ತೀನಿ. ನೀಟಾಗಿ ನನಗೆ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ತರ ಬರ್ಕೊಂಡಿರ್ತೀನಿ. ಅದೇ ರೀತಿ ನೋಡಿ ಹಾರ್ಮಲ್ ಹತ್ರ ಸ್ಲೀವ್ಲೆಸ್ ಅಂತ ಬರ್ಕೊಂಡಿರ್ತೀನಿ. ಅದೇ ರೀತಿ ಶೋಲ್ಡರ್, ಇದು SH ಅಂದ್ರೆ ಬಂದ್ಬಿಟ್ಟು ಶೋಲ್ಡರ್ ಅಂತ ಅರ್ಥ. ಶೋಲ್ಡರ್ ಬಂದ್ಬಿಟ್ರೆ ನಮ್ಗೆ ಈ ಜಾಯಿಂಟ್ ಇಂದ ಈ ಜಾಯಿಂಟ್ ವರ್ಗು ಎಷ್ಟಿರುತ್ತೆ ಅಂತ ತಗೊಂಡಿರ್ತೀನಿ. ಅದಾದ್ಮೇಲೆ ಬ್ಲೌಸ್ ಉದ್ದ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಬೇಕು ಅಂತ ತಗೊಂಡಿದ್ದೀನಿ. ಅದಾದ್ಮೇಲೆ ಫ್ರಂಟ್ ಡೀಪು ನಾರ್ಮಲ್ ಆಗಿ ತಗೊಂತೀನಿ, ಬೇಡ ಅಂದ್ರೆ ಇದಕ್ಕೇನು ಕ್ಲೋಸ್ ನೆಕ್ ಏನ್ ಬೇಡ ಅನ್ಸುತ್ತೆ. ಮತ್ತೆ ಫ್ರಂಟ್ ಇಲ್ಲಿ ಈ ಪಾರ್ಟ್ ಇಂದ ಡಾಟ್ ಪಾಯಿಂಟ್ ವರ್ಗು ಎಷ್ಟು ಅಂತ ತಗೊಂಡಿರ್ತೀನಿ. ಇಲ್ಲಿಂದ ಎಂಡ್ ಪಾಯಿಂಟ್ ಈ ಪೋರ್ಷನ್ ಬರುತ್ತಲ್ಲ, ಇಲ್ಲಿಗೆ ಎಷ್ಟು ಅಂತ ತಗೊಂಡಿರ್ತೀನಿ. ಅದಾದ್ಮೇಲೆ ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ಅಪ್ಪರ್ ಚೆಸ್ಟ್ ಅಂತೀವಲ್ಲ, ಈ ಪೋರ್ಷನ್ ಅಲ್ಲಿ ಎಷ್ಟು ಮೆಜರ್ಮೆಂಟ್ ತಗೊಂತೀನಿ. ಅದಾದ್ಮೇಲೆ ಮಿಡಿಲ್ ಚೆಸ್ಟ್ ಎಷ್ಟು ಮೆಜರ್ಮೆಂಟ್ ಅಂತ ತಗೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಎಡ್ಜ್ ಅಲ್ಲಿ ಎಷ್ಟು ಅಂತ ಸೊಂಟದ ಸುತ್ತಳತೆ ಅಂತೀವಲ್ಲ ಇದನ್ನ ತಗೊಂಡಿರ್ತೀನಿ. ಅದಾದ್ಮೇಲೆ ಕಾಲರ್ ನೆಕ್ಗೆ ಬೇಕಾಗಿರುವಂತದ್ದು ನೋಡಿ, ನಾನು ಫ್ರಂಟ್ ಕ್ರಾಸ್ ಅಂದ್ರೆ ನೋಡಿ ಈ ಪೋರ್ಷನ್ ಇಂದ ಈ ಜಾಯಿಂಟ್ ವರ್ಗು ಇರುತ್ತಲ್ಲ ಇದನ್ನ ಫ್ರಂಟ್ ಕ್ರಾಸ್ ಅಂತೀನಿ. ಇದಕ್ಕೆ ಕಾಲರ್ ನೆಕ್ ಕಂಪಲ್ಸರಿ ತಗೋಬೇಕು, ಇಲ್ಲ ಅಂತಂದ್ರೆ ನೆಕ್ ಲೂಸ್ ಬರೋದು, ಇಲ್ಲಾಂದ್ರೆ ಇಲ್ಲಿ ಎತ್ಕೊಳ್ಳೋದು, ಈ ತರ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಫ್ರಂಟ್ ಕ್ರಾಸ್ ಅಂತೀವಲ್ಲ ಈ ಜಾಯಿಂಟ್ ಇಂದ ಹಿಡಿದು ಈ ಜಾಯಿಂಟ್, ಇದನ್ನ ಮೇಲೆ ತಗೋಬೇಕು ಕೆಳಗಡೆ ತಗೋಬೇಕಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಈ ಪಾರ್ಟ್ ಇರುತ್ತಲ್ಲ ನೆಕ್ ಶೋಲ್ಡರ್ ಇಂದ ಹಿಡಿದು 6 ಇಂಚು ಡೀಪ್ ಬರುತ್ತಲ್ಲ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 6 ಇಂಚು ಡೀಪ್ ತಗೋಬೇಕು. ಅಲ್ಲಿಂದ 6 ಇಂಚ್ಗೆ ಇಲ್ಲಿಂದ ಸ್ಟ್ರೈಟ್ ಆಗಿ ಈ ತರ ತಗೋಬೇಕು. ಅದನ್ನ ಫ್ರಂಟ್ ಕ್ರಾಸ್ ಅಂತೀವಿ. ನೋಡಿ ಇಲ್ಲಿ ಬರ್ಕೊಂಡಿದೀನಿ 14 ಅಂತ. ಅದೇ ರೀತಿ ಬ್ಯಾಕ್ ಅಲ್ಲಿ ಬಂದಾಗ ನೋಡಿ ಈ ಪೋರ್ಷನ್ ಸೇಮ್ ಇದು ಅಷ್ಟೇ. ಇಲ್ಲಿಂದ 6 ಇಂಚ್ಗೆ ಸ್ವಲ್ಪ ಅಂದಾಜ ಟೇಪಿಂಗ್ ಇಟ್ಕೊಂಡು ಇಲ್ಲಿ ನೋಡಿದ್ರೆ 6 ಇಂಚ್ಗೆ ನೋಡಿ ಇಲ್ಲಿಂದ ಈ ಜಾಯಿಂಟ್ ವರ್ಗು ತಗೊಂಡ್ರೆ ನೋಡಿ 15 ಇಂಚ್ ಬರುತ್ತೆ. ಇದನ್ನ ತಗೊಳ್ಳೋದ್ರಿಂದ ನೋಡಿ ಈ ತರ ಲೈಟ್ ಆಗಿ ಎತ್ಕೊಳ್ಳೋದು ಇದೆಲ್ಲ ಬರಲ್ಲ. ಯಾಕಂದ್ರೆ ನಮ್ಗೆ ಎಷ್ಟು ಬೇಕು ಕರೆಕ್ಟ್ ಆಗಿ ಅಷ್ಟೇ ಇಟ್ಕೊಂಡು ಕಟ್ ಮಾಡ್ಕೊಬಿಟ್ಟಿರ್ತೀವಿ, ಅವಾಗ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಕಾಲರ್ ನೆಕ್ಗೆ ಕ್ಲೋಸ್ ನೆಕ್ಗೆ ಇಷ್ಟು ಮೆಜರ್ಮೆಂಟ್ ಅನ್ನೋದು ನಾವು ತಗೊಂಡಿರ್ಬೇಕು. ನೋಡಿ ಇದರ ಸಹಾಯದಿಂದ ಇವಾಗ ಕಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಮೊದಲನೇದಾಗಿ ಸ್ಲೀವ್ಸ್ ಇವ್ರದ್ದು ರೆಗ್ಯುಲರ್ ಆಗಿ ಮೆಜರ್ಮೆಂಟ್ ನನ್ನ ಹತ್ರ ಇರುತ್ತೆ, ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ. ಅದನ್ನ ಇವ್ರದ್ದು ಸ್ಲೀವ್ ಲೆಂತ್ ಬಂದ್ಬಿಟ್ಟು 11 ಇಂಚ್ ಇರುತ್ತೆ. 11 ಪ್ಲಸ್ ಇಲ್ಲಿ ಮೇಲ್ಗಡೆ ಒಲೆಕ್ ಮಾರ್ಜಿನ್ ಬೇಕಲ್ಲ, ಅದಕ್ಕೆ 11.5 ಮಾರ್ಕ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವ್ರದ್ದು ಹಾರ್ಮೋಲ್ ಕಂಕಲ್ ಲೂಸ್ ಅಂತೀವಲ್ಲ ಅದು ಬಂದ್ಬಿಟ್ಟು ನಮ್ಗೆ 17.5 ಇರೋದ್ರಿಂದ, ಅದ್ರ ಕಾಲರ್ ನೆಕ್ ಇರೋದ್ರಿಂದ ಇದು 4 ಇಂಚು ಹಾರ್ಮೋಲ್ ಡೋನ್ ಅನ್ನೋದು ಮಾಡ್ಕೋಬಹುದು, ತೊಂದರೆ ಏನಿರಲ್ಲ. ಅದೇ ರೀತಿ ಸ್ಟ್ರೈಟ್ ಆಗಿ ಮುಂದೆ ಬಂದು 4 ಇಂಚ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಹಾಕೊಳ್ಳಿ.
ಅದಾದ್ಮೇಲೆ ಇಲ್ಲಿ ಲೂಸು ನಮ್ದೆ, ಇಲ್ಲಿ ಲೂಸ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಈ ಎಡ್ಜ್ ಅಲ್ಲಿ ಲೂಸು. ಇದು ಬಂದ್ಬಿಟ್ಟು ಅವ್ರದ್ದು 11 ಇಂಚ್ ಇದೆ. 11ರಲ್ಲಿ 2 ಭಾಗ ಮಾಡ್ಕೊಂಡ್ರೆ ನಮ್ಗೆ ಬರೋ ಅಂತದ್ದು 5.5 ಬರುತ್ತೆ. 5.5ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 11 ಇಂಚು ಈ ಪೋರ್ಷನ್ ಕಂಕ್ಲ್ ಅಂತೀವಲ್ಲ, ಈ ರೌಂಡ್ ಪೋರ್ಷನ್ ಬಂದ್ಬಿಟ್ಟು 17.5 ಇದೆ. 17.5 ಇದ್ದಾಗ ನಾವು 17ಕ್ಕೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ 1/4 ಇಂಚು ನಾವ್ ಈ ತರ ಫ್ರಂಟ್ ಶೇಪ್ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಅನ್ನೋದು ಆಗುತ್ತೆ, ಎಕ್ಸ್ಪೆಂಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ 17ರಲ್ಲಿ 2 ಭಾಗ ಮಾಡಿದ್ರೆ ನಮ್ಗೆ ಬರೋ ಅಂತದ್ದು 8.5. ನೋಡಿ 8.5 ಕರೆಕ್ಟ್ ಆಗಿ ನೋಡಿ ಈ ತರ ಕ್ರಾಸ್ ಆಗಿ ಟೇಪ್ ಇಟ್ಕೊಳ್ಳಿ. ಎಲ್ಲಿಗೆ ಬಂದ್ರೆ ಅಲ್ಲಿಗೊಂದು ಡಾಟ್ ಮಾಡ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಇದಕ್ಕೊಂದು ಲೈನ್ ಹಾಕೊಳ್ಳಿ, ಇದಕ್ಕೊಂದು ಲೈನ್ ಹಾಕೊಳ್ಳಿ. ನೋಡಿ ಇದು ರಫ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮತ್ತೆ ನೀವು ಬೇಕಂದ್ರೆ ನಾನು ನಮ್ಮ ಚಾನಲ್ ಅಲ್ಲಿ ಹೆಚ್ಚು ಕಮ್ಮಿ 4-5 ವಿಡಿಯೋ ಮೇಲೇನೆ ಮಾಡಿದ್ದೀನಿ ಬರೀ ಸ್ಲೀವ್ಸ್ ದೆ. ನೀವು ನೋಡ್ಕೊಂಡು ಸ್ಲೀವ್ಸ್ ನ ಕಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸರ್ ನಾವು ಕಲಿತಾ ನಮ್ಗೆ ಹೆಂಗ್ ಬಂದಿದೆ ಅಂತಂದ್ರೆ, ನಾವು ಕಲಿತಾ ಅದಷ್ಟೇ ಬರುತ್ತೆ. ನಿಮ್ಗೆ ನಾರ್ಮಲ್ ಆಗಿ ನೀವು ಅಷ್ಟೇ ಸರ್ ನಮಗೂ ಹಿಂಗೆ ರಫ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಸರ್ ಅಂತ ನೀವು ಕೇಳ್ಕೋಬಹುದು. ಏನೂ ಆಗಲ್ಲ, ಸ್ವಲ್ಪ ಲೂಸ್ ಟೈಟ್ ಬರುತ್ತೆ. ಕಸ್ಟಮರ್ ಹಾಕೊಂಡ್ರೆ ಮತ್ತೆ ನಿಮ್ಗೆ ಇಲ್ಲ ನಿಮ್ ಬ್ಲೌಸ್ ನೀವು ಹಾಕೊಂಡಾಗ ಇಲ್ಲಿ ಲೂಸ್ ಬರ್ತಾ ಇದೆ ಏನಾಗಿದೆ ಅಂತ ನಿಮ್ಗೆ ಐಡಿಯಾ ಬಂದು ಅದನ್ನ ನೀವೇ ಕಟ್ ಮಾಡ್ಕೊಂತೀರಾ. ಸ್ವಲ್ಪ ದಿನ ಕಟ್ ಮಾಡ್ತಾ ಏನಾಗುತ್ತಂದ್ರೆ ನಿಮ್ಗೆ ದಿನ ರೂಢಿ ಅನ್ನೋದಾಗುತ್ತೆ. ಆ ರೀತಿ ಇಲ್ಲ ನಿಮ್ಗೆ ಪರ್ಫೆಕ್ಟ್ ಆಗಿ ಬೇಕು ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಸುಮಾರು ವಿಡಿಯೋಸ್ ನ ಮಾಡಿದೀನಿ, ನೀವು ಅಲ್ಲಿ ನೋಡ್ಕೊಂಡು ನೀಟಾಗಿ ಕಲಿಬಹುದು. ಅದು ಎಷ್ಟೇ ನೋಡಿದ್ರು ಅಷ್ಟೇ, ನೀವು ಪ್ರತಿದಿನ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ನೀಟಾಗಿ ಕೆಲಸ ಅನ್ನೋದು ಬರುತ್ತೆ. ಬರೀ ನೋಡ್ಕೊಂಡೇ ಇದ್ರೆ ಬರಲ್ಲ. ಅದರಿಂದ ನಾನು ಹೇಳ್ತೀನಿ, ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ನಮ್ಗಿಂತ ಚೆನ್ನಾಗೇ ಕಲಿಬಹುದು. ಏನು ಯೋಚನೆ ಮಾಡೋದ್ರಿಂದ ಇದೇನಿಗೆ ಬಂತು, ಇದು ಜಾಸ್ತಿ ಆಯ್ತು, ಇದು ಕಮ್ಮಿ ಆಯ್ತು, ಇದನ್ನ ಎಲ್ಲಿ ತೆಗಿಬೇಕು, ಇಲ್ಲ ತೆಗಿದ್ರೆ ಹೆಂಗ್ ಬರುತ್ತೆ ನೋಡೋಣ, ಈ ತರ ಐಡಿಯಾ ಉಪಯೋಗಿಸಿ ನಮ್ಮ ಮಾಡೋದ್ರಿಂದ ನಾವು ಅಷ್ಟೇ ನಾವೇನು ಹುಡ್ದಾಗ್ಲೇ ನಾವೇನು ಸೂಜಿ ಹಿಡ್ಕೊಂಡು ಕತ್ರಿ ಹಿಡ್ಕೊಂಡ್ ಬಂದಿಲ್ಲ. ನಾವು ಈ ತರಾನೇ ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತ್ಕೊಂಡಿರೋದು. ನೀವು ಅಷ್ಟೇ ಮಾಡ್ತಾ ಪ್ರತಿದಿನ ಇದೇನಾಗ ಬಂದು ಅಂತ ಯೋಚನೆ ಮಾಡ್ಬೇಕು. ಇದು ಬರ್ದಿರ ಏನ್ ಮಾಡ್ಬೇಕು, ಅಲ್ಲಿ ಸ್ವಲ್ಪ ಹಿಡ್ಕೊಂಡು ನೋಡ್ಬೇಕು. ನೋಡಿ ಈ ತರ ನೋಡಿ ಎಷ್ಟು ರೌಂಡ್ ಆಗಿ ಶೇಪ್ ಆಗಿ ಸ್ಲೀವ್ಸ್ ಅನ್ನೋದು ಬಂದಿದೆ. ಮತ್ತೆ ಇದು ನೋಡ್ಕೋಬಹುದು, ಇಲ್ಲ ಅರ್ಧ ಇಂಚು ಡಿಫ್ರೆನ್ಸ್ ಅನ್ನೋದು ಬಂದಿದೆ. ಇನ್ನೂ ನೀಟಾಗಿ ಬೇಕು ಅಂದ್ರೆ ನೀವು ನೋಡಿ, ಇನ್ನೂ ನೀಟಾಗಿ ಸ್ವಲ್ಪ ನಮ್ಗಿಂತ ಐಡಿಯಾ ಚೆನ್ನಾಗಿ ಉಪಯೋಗಿಸಿ ಎಲ್ಲೆಲ್ಲಿ ರೂಲ್ಸ್ ಬರ್ತಾ ಅಂತ ಹಾಕೊಂಡು ನೋಡಿ, ನೀವು ಇನ್ನೂ ಕಲಿಯಕ್ಕೆ ತುಂಬಾ ಅನುಕೂಲ ಅನ್ನೋದು ಆಗುತ್ತೆ. ಇದು ಸ್ಲೀವ್ಸ್ ಅನ್ನೋದು ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸ್ಲೀವ್ಸ್ ನ ಏನಕ್ಕೆ ಕಟ್ ಮಾಡ್ತಾ ಇದೀನಿ ಅಂತಂದ್ರೆ, ಇಲ್ಲಿ ಜಾಯಿಂಟ್ ಮಾಡಿದಾಗ ಈ ಫ್ರಂಟ್ ಬ್ಯಾಕ್ ಡಿಫ್ರೆನ್ಸ್ ಬರುತ್ತಲ್ಲ, ಅದು ಹೆಂಗ್ ಬರ್ದಿರ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇವಾಗ ಬ್ಯಾಕ್ ನೋಡಿ, ಮೊದಲನೇನಾಗಿ ನಾನು ಆಲ್ರೆಡಿ ಲೈನಿಂಗ್ ಅನ್ನೋದು ಈ ತರ ನೀಟಾಗಿ ಶಿಂಕ್ ಮಾಡ್ಕೊಂಡು ಐರನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಡಬಲ್ ಲೇಯರ್ ಆಗಿ ನೋಡ್ಕೋಬಹುದು ನೀವು. ನೋಡಿ ಈ ತರ ಬ್ಯಾಕು ಕ್ಲೋಸ್ ಇರುತ್ತೆ, ಅದರಿಂದ ಈ ಕಡೆ ಜಾಯಿಂಟ್ ಇಲ್ದಿರೋ ಕಡೆ ಈ ಕಡೆ ಇಟ್ಕೊಂಡಿದೆ. ಬ್ಯಾಕ್ ಫ್ರಂಟ್ ಉಕ್ಸಲ್ಲ, ಅದಕ್ಕೆ ಫ್ರಂಟ್ ಆ ಕಡೆ ಬಂದಾಗ ನೋಡಿ ಈ ತರ ಸ್ಟೀಮ್ ಐರನ್ ಅನ್ನೋದು ಯೂಸ್ ಮಾಡ್ಕೊಂತ ಇದ್ದೀನಿ. ನೀಟಾಗಿ ಐರನ್ ಮಾಡ್ಕೊಂಡಿರ್ಬೇಕು. ಸ್ಟೀಮ್ ಐರನ್ ಅಲ್ಲಿ ಏನಕ್ಕೆ ಐರನ್ ಮಾಡೋದು ಅಂತಂದ್ರೆ, ನಿಮ್ಗೆ ಅಕಸ್ಮಾತ್ ಸ್ವಲ್ಪ ಶಿಂಕ್ ಆಗೋದಿದ್ರೆ ಈ ಬಾಕ್ಸ್ ಅಲ್ಲೇ ಶಿಂಕ್ ಆಗೋಗಿರುತ್ತೆ. ಮತ್ತೆ 4-5 ವಾಶ್ ಮಾಡಿದ್ರು ಬ್ಲೌಸ್ ಅನ್ನೋದು ಶಿಂಕ್ ಅನ್ನೋದು ಆಗಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ನೇ ಸ್ಟೀಮ್ ಐರನ್ ಯೂಸ್ ಮಾಡ್ಕೊಂಡು ಶಿಂಕ್ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ನೋಡಿ, ಅದೇ ರೀತಿ ಚಿಕ್ಕ ಸ್ಕೇಲ್ ತಗೊಳ್ಳಿ. ಎಲ್ಲದರಲ್ಲೂ ಅಷ್ಟೇ ಮಾರ್ಕಿಂಗ್ ಪರ್ಫೆಕ್ಟ್ ಆಗಿರ್ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಇದು ಕೆಳಗಡೆ ಮಾರ್ಜಿನ್, ಕೆಳಗಡೆ ಅಂದ್ರೆ ಗೊತ್ತಾಗುತ್ತಲ್ಲ, ಇಲ್ಲಿ ಫೋಲ್ಡಿಂಗ್ ಗೆ ಮಾರ್ಜಿನ್ ಬೇಕಾಗುತ್ತೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಲೈನ್ ಅನ್ನೋದು ಹಾಕೊಂಡಿದ್ದೀನಿ. ಅದೇ ರೀತಿ ನೋಡಿ ಪೇಪರ್ ನೋಡ್ಕೋಬಹುದು, ಬ್ಲೌಸ್ ಉದ್ದ 14 ಇದೆ. ಈ ಕಾಲರ್ ನೆಕ್ಗೆ ಬಂದಾಗ ನಾವು ಇಲ್ಲಿ ಮೇಲ್ಗಡೆ ಲೈನ್ ಅನ್ನೋದು ಹಾಕೋಬಾರ್ದು. ನೋಡಿ ಇಲ್ಲಿ 14 ಹಾಕೊಂಡಿದ್ದೀನಿ, ಇಲ್ಲೂ 7 ಇಂಚು ಡೌನ್ ಮಾಡ್ಕೊಂತ ಇದ್ದೀನಿ. 7 ಇಂಚ್ ಅಂತ ನಿಮ್ಗೆ ಹೆಂಗ್ ಗೊತ್ತು ಸರ್ ಅಂತ ಕೇಳ್ಕೋಬಹುದು. ಕ್ಲೋಸ್ ನೆಕ್ ಬಂದಾಗ 5.5 5.75 ಬರುತ್ತೆ. ಡೀಪ್ ನೆಕ್ ಬಂದಾಗ ಕ್ಲೋಸ್ ನೆಕ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಡೌನ್ ಅನ್ನೋದು ನಾನು ಒಂದು ಐಡಿಯಾ ಪ್ರಕಾರ, ಇದಕ್ಕೆ ಸಾಕಾಗಲ್ಲ, ಇನ್ನೂ ಡೌನ್ ಮಾಡಬೇಕಾಗುತ್ತೆ. ನಾನೊಂದು ಐಡಿಯಾ ಆಗಿ ನಾನು ಮಾರ್ಕ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಇಷ್ಟೇ ಅಂತ ಏನಿಲ್ಲ, ಜಾಸ್ತಿ ಹೆಚ್ಚು ಕಮ್ಮಿ ಬಂದಾಗ ಹೆಂಗ್ ಸರಿ ಬಡ್ಸ್ಕೋಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ, ಇಲ್ಲೊಂದು ಸ್ಟ್ರೈಟ್ ಲೈನು. ಈ ಕಾಲರ್ ನೆಕ್ಕಿಗೆ ಬಂದಾಗ ಇಲ್ಲಿ ಮಾರ್ಜಿನ್ ಇರಲ್ಲ, ಯಾಕಂದ್ರೆ ಮಾರ್ಜಿನ್ ಬರುತ್ತೆ, ಅದು ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂತೀವಿ. ಇದು ಫ್ರಂಟ್, ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಲೈನ್ ಅನ್ನೋದು ಹಾಕಿಲ್ಲ. ಅದು ಯಾವಾಗ ಹಾಕೋಬೇಕು ಅಂತ ನಾನೀಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಜಸ್ಟ್ 3 ಲೈನ್ ಅನ್ನೋದು ಹಾಕೊಂಡಿದೀವಿ. ಅದಾದ್ಮೇಲೆ ನಮ್ಗೂ ಇದು ಸೊಂಟ ಸುತ್ತಳತೆ ಗೊತ್ತಾಗಿರ್ಬೋದಲ್ಲ, ಇದು ಫುಲ್ ಬ್ಯಾಕು ಫ್ರಂಟ್ ಎರಡು ಸೇರಿಸಿದ್ರೆ ನಮ್ಗೆ ಬರೋವಂಥದ್ದು ಎಷ್ಟಿರುತ್ತೆ, 31 ಇರುತ್ತೆ. ಆ 31ರಲ್ಲಿ 4 ಭಾಗ ಮಾಡಬೇಕು. ಯಾವ ರೀತಿ 4 ಭಾಗ ಮಾಡಬೇಕು ಅಂತ ನೀವೇ ನೋಡಿ. ಇಲ್ಲಿ 31 ಇರುತ್ತಲ್ಲ ನೋಡಿ, ಇಲ್ಲಿ ಇಟ್ಕೊಳ್ಳಿ ಟೇಪು, ಅರ್ಧ ಮಾಡಿ.
ಅಂದ್ರೆ ಇದು ಫ್ರಂಟ್ ಇದು ಬ್ಯಾಕ್ ಅಂತ ನಮ್ಗೆ ಅರ್ಥ ಆಯ್ತು. ಮತ್ತೆ ನಾವಿದು ಅರ್ಧ ಕಟ್ ಮಾಡ್ಕೊಳ್ತಾ ಇದ್ವಿ, ಬ್ಯಾಕ್ ಅಲ್ಲೇ ಅರ್ಧ ಕಟ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಈ ಬ್ಯಾಕ್ ಅಲ್ಲೇ ನಮ್ಗೆ ಇನ್ನೊಂದು ಅರ್ಧ ಅಂದ್ರೆ 4 ಭಾಗ ಅನ್ನೋದು ಆಯ್ತು. ಇಲ್ಲಿಗೆ 7 ಮುಕ್ಕಾಲ್ ಬಂತು. ಆ 7 ಮುಕ್ಕಾಲ್ನಗೆ ಒಂದು ಮಾರ್ಕು, ಇಲ್ಲಿ 1 ಇಂಚು ಡಾಟ್ ಮಾರ್ಜಿನ್ಗೆ, ಮತ್ತೆ ಇಲ್ಲಿ ಡಾಟ್ ಲೈನ್ ಅನ್ನೋದು ಹಾಕೊಂಡಿದೀವಿ ಫಸ್ಟ್. ಅದರ ಆದ್ಮೇಲೆ ಅಪ್ಪರ್ ಚೆಸ್ಟ್ ಎಷ್ಟಿದೆ 35 ಇದೆ. 35ರಲ್ಲಿ 4 ಭಾಗ ಮಾಡಿದ್ರೆ ನಮ್ಗೆ ಬರುವಂತದ್ದು 8 ಮುಕ್ಕಾಲ್ ಬರುತ್ತೆ. ಆ 8 ಮುಕ್ಕಾಲ್ಗೂ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಫುಲ್ ಶೋಲ್ಡರ್ ಅಂತೀವಲ್ಲ, ಕತ್ತು, ಫುಲ್ ಕತ್ತು ಅಂತ ನಾವು ಹೇಳ್ತೀವಿ. ಅದೆಷ್ಟಿದೆ ಅಂತಂದ್ರೆ ನಮ್ಗೆ 15.5 ಬರುತ್ತೆ. ಆ 15.5ನ ಇಲ್ಲಿ ಹಾಕೊಳ್ಳಿ, ಓಕೆನಾ. ಅದಾದ್ಮೇಲೆ ಇಲ್ಲಿ ಕತ್ತಿನ ಭಾಗ ಅಂತೀವಲ್ಲ ನೋಡಿ, ಈ ಬ್ರಾಡ್ ಎಷ್ಟು ತಗೋಬೇಕು ಅಂತ ನಿಮ್ಗೆ ಅನ್ಸ್ಕೋಬಹುದು. ಅದು ಬಂದ್ಬಿಟ್ಟು ನಾವು 3 ಇಂಚ್ ಅನ್ನೋದು ತಗೋಬೇಕಾಗುತ್ತೆ. ನೋಡಿ 3 ಇಂಚ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚ್ ಏನಕ್ಕೆ ಅಂತಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ನಮ್ಗೆ 6 ಇಂಚ್ ಅಷ್ಟೇ ಬರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚ್ ಅಷ್ಟೇ ಬರುತ್ತೆ. ಸ್ವಲ್ಪ ಬ್ರಾಡ್ ತಗೊಂಡ್ರೆ ಕಲರು ನೀಟಾಗಿ ಈ ತರ ಕತ್ತತ್ರ ಬರಲ್ಲ, ಅವಾಗ ಸ್ವಲ್ಪ ಬ್ರಾಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಲ್ಲಿ 3 ಇಂಚ್ ಅನ್ನೋದು ಮಾತ್ರ ನಾವು ತಗೊಂಡಿದೀವಿ, ಓಕೆನಾ. ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಇಲ್ಲಿ ಬಂದ್ಬಿಟ್ಟು ನಮ್ಗೆ 3/4 ಇಂಚ್ ಅನ್ನೋದು ಇಲ್ಲಿ ಡೌನ್ ಮಾಡ್ಕೋಬೇಕು. ನೋಡಿ, ಎಲ್ಲಿಂದ ನೆಕ್ ಇಂದ ಹಿಡಿದು ಇಲ್ಲಿಗೆ ಇದು ಫುಲ್ 15.5 ಇಟ್ಕೊಂಡಿದೀವಿ. ಇದು ನೆಕ್ ಭಾಗ ಬಂದ್ಬಿಟ್ಟು 3 ಇಂಚ್ ಇಟ್ಕೊಂಡಿದ್ವಿ. ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಡೌನ್ ಅನ್ನೋದು ತಗೋಬೇಕು. ತಗೊಂಡಿಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಬಂದಿದೆಯಲ್ಲ ಈ ತರ ಲೂಸ್ ಆಗಿ ಹಿಂಗ್ ಕ್ರಾಸ್ ಆಗಿ ಸ್ವಲ್ಪ ಎತ್ಕೊಂಡಂಗಾಗುತ್ತೆ. ಬೇಕಂದ್ರೆ ನೀವು ರೆಡಿಮೇಡ್ ಟಾಪ್ಗಳಲ್ಲಿ ಅವೆಲ್ಲ ಸುಮಾರು ನೋಡಿರ್ತೀರ. ಬೇಕಂದ್ರೆ ಈ ಡೌಟ್ ಬಂದಿಲ್ಲ ಅಂದ್ರೆ ಇವಾಗ ಅಬ್ಸರ್ವ್ ಮಾಡಿ, ಆ ತರ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಈ ತರ ಕ್ರಾಸ್ ಆಗಿ ಒಂದು ಲೈನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ 1/2 ಇಂಚ್ ಮೇಲ್ ಮಾಡ್ಕೊಳ್ಳಿ, ಇಲ್ಲಿ 1/2 ಇಂಚ್ ಮೇಲ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ತರ ನೋಡಿ, ಈ 1/2 ಇಂಚ್ ಅನ್ನೋದು ಹಿಂಗ್ ಕ್ರಾಸ್ ಬರ್ಬೇಕು, ಎಕ್ಸ್ಟ್ರಾನು ಬರ್ಬೇಕು ಬ್ಯಾಕ್ ಅಲ್ಲಿ. ನೋಡಿ ಇಷ್ಟೇ, ಇದು ನಾವು ಫಸ್ಟ್ ಹಾಕೊಂಡಿದ್ ಲೈನು. ಅದಾದ್ಮೇಲೆ ಮೇಲೆ ಗಿಡಕ್ಕೆ ನೋಡಿ ಇಷ್ಟು ಮೇಲೆ ಅನ್ನೋದು ಹಾಕೋಬೇಕು. ಅದಾದ್ಮೇಲೆ ನೋಡಿ ಈ ಪೋರ್ಷನ್ ಇರುತ್ತಲ್ಲ, ಇದು ಸೇಮ್ 15ಕ್ಕೆ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಂಡು ಸೇಮ್ ಆಗಿ ಒಂದು ಲೈನ್ ಅನ್ನೋದು ಹಾಕೊಳ್ಳಿ. ಅದಾದ್ಮೇಲೆ ಡಾಟ್ ಮೆಜರ್ಮೆಂಟ್ಗೆ ಒಂದು ಲೈನ್ ಅನ್ನೋದು ಹಾಕೊಳ್ಳಿ. ಅದಾದ್ಮೇಲೆ ಸೈಡು ಸೊಂಟ ಮತ್ತೆ ಚೆಸ್ಟ್ ಮೆಜರ್ಮೆಂಟ್ಗೆ ಲೈನ್ ಆಗಿ ಒಂದು ಹಾಕೊಳ್ಳಿ. ಇಲ್ಲಿ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ತಗೋಬಹುದು. ನಾನು ಬಂದ್ಬಿಟ್ಟು 1.5 ಇಂಚ್ ಅಷ್ಟು ತಗೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಆರ್ಮೋಲ್ ನೋಡಿ, ಜಸ್ಟ್ ಈ ತರ ಒಂದು ಲೈನ್ ಅನ್ನೋದು ಹಾಕೊಂಡು ಇವಾಗ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮಾರ್ಜಿನ್ ಬಿಟ್ಬಿಡಿ. ನೋಡಿ ಇಷ್ಟು ಬಿಟ್ಬಿಟ್ಟು ನೋಡಿ 8 ಇಂಚ್ ಬರ್ತದೆ. ನಮ್ಗೆ ಎಷ್ಟು ಬರ್ಬೇಕಾಗಿರೋದು 16 ಬರ್ತಾ ಇದೆ, ನಮ್ಗೆ 17 ಬರ್ಬೇಕು. ನೋಡಿ ಇಷ್ಟು ತಗೋಬೇಕು. ನೋಡಿ, ಅದಕ್ಕೆ ನಾನು ಹೇಳಿದ್ದು ಹೆಚ್ಚು ಕಮ್ಮಿ ಅದ ನೋಡಿ, ಇವಾಗ ಕರೆಕ್ಟ್ ಆಗಿ ಬರ್ತಾ ಇದೆ 17ಕ್ಕೆ. ಆತರ ನಾನು ಯಾರೇ ಆಗಿರ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅದು ಸ್ವಲ್ಪ ಮೇಲೆ ಡೌನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಆತರ ನೋಡಿ, ಅದೇ ರೀತಿ ಇವಾಗ ಸೇಮ್ ಮಾರ್ಜಿನ್ ನ ಕಟ್ ಮಾಡ್ಬಿಡೋಣ. ಇಲ್ಲೂ ಅಷ್ಟೇ, ನಮ್ ಕತ್ತತ್ರ ಬಂದ್ಬಿಟ್ಟು ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ, ಇದು ಜಾಯಿಂಟ್ ಮುಂದಕ್ಕೆ ಬಂದಿರುತ್ತಲ್ಲ, ಈ ಬಟ್ಟೆನೂ ಅಷ್ಟೇ ಸ್ಟ್ರೈಟ್ ಆಗಿದ್ರೆ ಏನಾಗುತ್ತಂದ್ರೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಹಿಂಗೆ. ಯಾಕಂದ್ರೆ ಇಲ್ಲಿ ಮುಂದಕ್ಕೆ ಹೋಗಿರುತ್ತೆ, ಇಲ್ಲಿ ಹಿಂದಕ್ಕೆ ಬರುತ್ತೆ. ಅವಾಗ ಏನಾಗುತ್ತೆ, ಕಲರ್ ಹಿಂಗೆ ಎಳ್ಕೊಂಡಂಗ್ ಆಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇದಿಷ್ಟಿದೆಯಲ್ಲ ನೋಡಿ, ಇಷ್ಟು ಇದನ್ನ ಕಟ್ ಮಾಡ್ಬೇಕು. ಕತ್ತು ಇವಾಗ ಹಿಂದೆ ಬರುತ್ತೆ, ಇದು ಮುಂದಕ್ಕೆ ಹೋಗುತ್ತೆ. ಸಣ್ಣ ಸಣ್ಣ ಟ್ರಿಕ್ಸೇ, ಆದ್ರೆ ಹಾಕೋಬೇಕಾದ್ರೆ ದೊಡ್ಡ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗುತ್ತೆ ಅದು. ಅದರಿಂದ ಏನ್ ಮಾಡ್ಬೇಕು ನೋಡಿ, ಫಸ್ಟ್ ಅಲ್ಲಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಆಮೇಲೆ ಇದನ್ನ ಹಿಂಗ್ ಕಟ್ ಮಾಡ್ಕೊಳ್ಳಿ. ಅವಾಗ ಕಲರ್ ಇಲ್ಲಿಗೆ ಬಂದಾಗ ಏನಾಗುತ್ತದೆ, ಕತ್ತು ನೀಟಾಗಿ ಕುತ್ಕೊಂತದೆ. ಇದು ಸ್ವಲ್ಪ ಮುಂದಕ್ಕೆ ಬರುತ್ತೆ, ಇಲ್ಲೆಲ್ಲೂ ರಿಂಕಲ್ಸ್ ಬರ್ತದೆ, ಪರ್ಫೆಕ್ಟ್ ಆಗಿ ಕುತ್ಕೊಂತದೆ. ನೋಡಿ, ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಕೆಳಗಡೆ ರೌಂಡ್ ಆಗಿ ತಿರ್ಸ್ಕೊಬಿಡ್ಬೇಕು. ನೋಡಿ, ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಆಯ್ತು, ಇಷ್ಟ ಆಯ್ತಾ? ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ,
ಎಂಟು ಮುಕ್ಕಲ್ ಕರೆಕ್ಟ್ ಆಗಿ ಬರ್ತಾ ಇದೆ. ಇವಾಗ ಏನ್ ಮಾಡ್ಬೇಕಂದ್ರೆ ಇವ್ರದ್ದು ಪ್ರಿನ್ಸೆಸ್ ಕಟ್ಟು ಮತ್ತೆ ಫ್ರಂಟ್ ಹುಕ್ಸ್ ಇರೋ ವಿತ್ ಪ್ಯಾಡ್ ಮತ್ತೆ ಫ್ರಂಟ್ ಹುಕ್ಸ್ ಇದೆ. ಅದರಿಂದ ನೋಡಿ ಈ ತರ ವೈಟ್ ಪೇಪರ್ ಅನ್ನ ಹತ್ಕೊಂಡಿದ್ದೀನಿ. ಲೈನಿಂಗ್ ಅಲ್ಲೇ ಕಟ್ ಮಾಡ್ಕೋಬಹುದು. ಅದರಲ್ಲಿ ಜಾಸ್ತಿ ಮಾರ್ಕ್ ಹಾಕಿ ಕಟ್ ಮಾಡೋದ್ರಿಂದ ನಿಮ್ಗೂ ಅರ್ಥ ಆಗಲ್ಲ. ಅದರಿಂದ ನಾನು ಏನ್ ಮಾಡ್ತೀನಿ, ಒಂದು ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮ್ಗೆ ಪ್ರಿನ್ಸೆಸ್ ಕಟ್ಟು ಯಾವ ತರ ಕಟ್ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಮೊದಲನೇದಾಗಿ ಈ ತರ ವೈಟ್ ಶೀಟ್ ಅನ್ನೋದು ಒಂದು ತಗೊಳ್ಳಿ, ಅದನ್ನ ಐರನ್ ಮಾಡ್ಕೊಳ್ಳಿ. ಅದಾದ್ಮೇಲೆ 2 ಲೈನ್ ಅನ್ನೋದು ಹಾಕೋಬೇಕು. ಆ 2 ಲೈನ್ ಏನಕ್ಕೆ ಅಂದ್ರೆ ಹುಕ್ಸ್ ಪಟ್ಟಿ ಮಾರ್ಜಿನ್ಗೆ, ಒಳಗಡೆ ಫೋಲ್ಡ್ ಮಾಡಕ್ಕೆ ನಮ್ಗೆ ಬಟ್ಟೆ ಬೇಕಲ್ಲ, ಆ ಮಾರ್ಜಿನ್ ಅಷ್ಟೇನೆ 2 ಲೈನ್ ಅನ್ನೋದು ಹಾಕೊಂಡಿದೀನಿ. ಅದಾದ್ಮೇಲೆ ನಾವು ಕಟ್ ಮಾಡಿರೋಂತ ಲೈನಿಂಗ್ ನ ತಗೊಳ್ಳಿ. ಏನು ಮಾಡಕ್ ಹೋಗ್ಬೇಡಿ, ಸಿಂಪಲ್ ನೋಡಿ. ಲೈನ್ ಆಚೆ ಬಿಟ್ಟು ಹಿಂಗೆ ಕರೆಕ್ಟ್ ಆಗಿ ಫಸ್ಟ್ ಲೈನ್ಗೆ ಈ ಲೈನ್ ಬಿಟ್ಟು ಒಳಗಡೆ ಲೈನ್ಗೆ ಸ್ಟ್ರೈಟ್ ಆಗ ಇಟ್ಕೊಳ್ಳಿ, ಆಯ್ತಾ. ಅದಾದ್ಮೇಲೆ ಸ್ಕೇಲಿಂಗ್ ಅನ್ನೋದು ಹಿಂಗೆ ಇಟ್ಕೊಳ್ಳಿ. ನಾವ್ ಇದು ಹಾಕೊಂಡಿವಲ್ಲ, ಇದು ಫ್ರಂಟ್ ಲೈನ್, ಇದು ಬ್ಯಾಕ್ದು. ಫ್ರಂಟ್ ಬ್ಯಾಕ್ ಎಕ್ಸ್ಟ್ರಾ ಬರಬೇಕು, ಫ್ರಂಟ್ ಕಮ್ಮಿ ಬರ್ಬೇಕಲ್ಲ. ಫ್ರಂಟ್ ಇಲ್ಲಿಗೆ ವೀಲ್ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೋಬೇಕು. ಜಸ್ಟ್ ಈ ತರ ಇಟ್ಕೊಂಡಾಗ ನಮ್ಗೆ ಈ ತರ ಮೆಜರ್ಮೆಂಟ್ ಅನ್ನೋದು ಬಂತು. ಅದಾದ್ಮೇಲೆ ಟೇಪ್ ತಗೊಂಡು ಫ್ರಂಟ್ ಲೆಂತ್ ಅನ್ನೋದು ನೋಡ್ಕೋಬೇಕು. ನಾನು ಅವಾಗ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಕೊಟ್ನಲ್ಲ, ಫ್ರಂಟ್ ಲೆಂತ್ ಈ ಫ್ರಂಟ್ ಬ್ಯಾಕ್ ಫ್ಲಾಟ್ ಆಗಿರುತ್ತೆ, ಸ್ಟ್ರೈಟ್ ಆಗಿರುತ್ತೆ. ಫ್ರಂಟ್ ಚೆಸ್ಟ್ ಇರೋದ್ರಿಂದ ಹಿಂಗೆ ಬೆಂಡ್ ಆಗಿ ಶೇಪ್ ಆಗಿ ಬರುತ್ತೆ. ಅದರಿಂದ ಈ ತರ ಬೆಂಡ್ ಆಗಿ ಬಂದಾಗ ನಮ್ ಫ್ರಂಟ್ ಅನ್ನೋದು ಬ್ಯಾಕ್ ಗಿಂತ ಫ್ರಂಟ್ ಸ್ವಲ್ಪ ಉದ್ದಾನು ಬರಬೇಕು, ಬಟ್ ಮಿಡಿಲ್ ಚೆಸ್ಟ್ ಸ್ವಲ್ಪ ಲೂಸ್ ಅನ್ನೋದು ಬರ್ಬೇಕು. ಅವಾಗ ನಿಮ್ಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂರುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಫ್ರಂಟ್ ಲೆಂತ್ ಎಷ್ಟಿದೆ ನಾನು ಅವಾಗ ತಗೊಂಡಲ್ಲ, ಇಲ್ಲಿ ಮೇಲಿಂದ ಚೆಸ್ಟ್ ಪಾಯಿಂಟ್ ಇಂದ ಬ್ರೆಸ್ಟ್ ಪಾಯಿಂಟ್ ಇಂದ ಬ್ಲೌಸ್ ಲೆಂತ್, ಇಷ್ಟು 3 ಮೆಜರ್ಮೆಂಟ್ ಅನ್ನೋದು ಇರುತ್ತೆ ಫ್ರಂಟ್ ಗೆ. ನೋಡ್ಕೋಬಹುದು. ಫ್ರಂಟ್ ಲೆಂತ್ ಇಲ್ಲಿ ಇಟ್ಕೊಂಡಿದ್ದೀನಿ. 10 ಇಂಚು ಬ್ರೆಸ್ಟ್ ಪಾಯಿಂಟ್, 13 ಇಲ್ಲಿಗೆ ಬರ್ತಾ ಇದೆ. ಆಮೇಲೆ 1.5 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರಬೇಕಾಗುತ್ತೆ. ಮತ್ತೆ ಇಲ್ಲಿ ಪ್ಲಸ್ ಪಾಯಿಂಟ್ ನಾನು ಎಷ್ಟು ಕೊಡ್ತಾ ಇದ್ದೀನಿ ಅಂದ್ರೆ 15 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಅರ್ಧ ಇಂಚ್ ಫೋಲ್ಡಿಂಗ್ ಹೋಗುತ್ತೆ. ಚೆಸ್ಟ್ ಇವ್ರಿಗೆ ಮೀಡಿಯಂ ಆಗಿದೆ, ಫ್ರಂಟ್ ಲೆಂತ್ ಜಾಸ್ತಿ ಇದೆ, ಅದರಿಂದ ನಾನು ಇಷ್ಟು ಬರುತ್ತೆ. ಒಬ್ಬೊಬ್ರಿಗೆ ಫ್ರಂಟ್ ಲೆಂತ್ 11, 14.25 ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಇದನ್ನ ಸ್ವಲ್ಪ ಡೌನ್ ತಗೋಬೇಕು. ಅದಕ್ಕೋಸ್ಕರ ಫ್ರಂಟ್ ಲೆಂತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಅದಾಯ್ತು. ಇಲ್ಲಿ ಬಂದ್ಬಿಟ್ಟು ನೋಡಿ ಇದೇ ತರ ಶೇಪ್ ತಗೊಳ್ಳಿ. ನೋಡಿ ಈ ತರ ಸ್ಲಿಮ್ ಆಗಿದ್ರೆ ಓಕೆ, ಈ ತರ ಸ್ಟ್ರೈಟ್ ಆಗಿ ಬರುತ್ತೆ. ಸ್ವಲ್ಪ ಹೊಟ್ಟೆ ಇರೋರ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಬ್ಲೌಸ್ ಮೇಲೆ ಕೆತ್ಕೊಂಡು ರಿಂಕಲ್ಸ್ ಅನ್ನೋದು ಬರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಇದನ್ನ ಸ್ವಲ್ಪ ಶೇಪ್ ಆಗಿ ಹಿಂಗ್ ಕಟ್ ಮಾಡಬೇಕು. ಅವಾಗ ಈ ಪೋರ್ಷನ್ ಅಲ್ಲಿ ಹಿಂಗ್ ಮೇಲಕ್ಕೆ ಹೋದಾಗ ಈ ಹೊಟ್ಟೆ ಹಿಂಗ್ ಇದ್ರು ಬ್ಲೌಸ್ ಪರ್ಫೆಕ್ಟ್ ಆಗಿ ಅನ್ನೋದು ಕೂರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಈ ಪೋರ್ಷನ್ ಅಲ್ಲಿ ನೋಡಿ ಈ ತರ ಮೇಲಕ್ಕೆ ಸ್ವಲ್ಪ ಶೇಪ್ ಆಗಿ ಇಟ್ಕೊಂಡು ಈ ತರ ಮಾಡ್ಕೊಳ್ಳಿ. ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಚೆಸ್ಟ್ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ನೀಟಾಗಿ ಕವರ್ ಆಗಿ ಇಲ್ಲಿ ಇರುತ್ತೆ. ಮಿಡಿಲ್ ಅಲ್ಲಿ ಬಂದಾಗ ಈ ಸ್ವಲ್ಪ ಶೇಪ್ ಆಗಿ ಮೇಲಕ್ಕೆ ಹೋಗ್ಬಿಡುತ್ತೆ. ಅವಾಗ ಹೊಟ್ಟೆ ಇದ್ರು ಹಿಂಗ್ ಬ್ಲೌಸ್ ಎತ್ಕೊಂಡು ರಿಂಕಲ್ಸ್ ಅನ್ನೋದು ಬರಲ್ಲ. ಅವಾಗ ಕೆಲವೊಬ್ರು ಹೇಳ್ತಾ ಇರ್ತಾರೆ ಇಲ್ಲಿ ಲೂಸ್ ಬರ್ತಾ ಇದೆ, ಬಟ್ ವೇಸ್ಟ್ ಕರೆಕ್ಟ್ ಆಗಿರುತ್ತೆ, ಚೆಸ್ಟ್ ಕರೆಕ್ಟ್ ಆಗಿರುತ್ತೆ, ಬಟ್ ಇಲ್ಲಿ ಲೂಸ್ ಬರ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ನೋಡಿ ಈ ಪೋರ್ಷನ್, ಅದಕ್ಕೆ ಏನ್ ಮಾಡ್ಬೇಕು, ಈ ಪೋರ್ಷನ್ ಸ್ವಲ್ಪ ಮೇಲೆ ಎತ್ಕೊಬಿಡ್ಬೇಕು. ಅವಾಗ ಏನಾಗುತ್ತೆ, ಈ ಲೂಸ್ ಅನ್ನೋದು ಅವಾಯ್ಡ್ ಆಗ್ಬಿಡುತ್ತೆ. ಓಕೆನಾ. ಅದಾದ್ಮೇಲೆ ಸೈಡ್ ಅಲ್ಲಿ ಅಷ್ಟೇ, ಸೈಡ್ ಅಲ್ಲಿ ಏನೋ ತೊಂದರೆ ಇರಲ್ಲ, ಮಜಲ್ ಗಿಜಲ್ ಏನಿರಲ್ಲ. ಅದಕ್ಕೆ ನೋಡು ಸೇಮ್ ಇದೇ ತರ ಜಾಯಿನ್ ಮಾಡ್ಬಿಡ್ಬೇಕು. ಓಕೆನಾ. ಇವಾಗ ಆಸ್ ಇಟ್ ಈಸು ಇದನ್ನ ಹೆಂಗಿರುತ್ತೆ ಸೇಮ್ ಹಂಗೆ ಕಟ್ ಮಾಡ್ಕೊಂಡ್ ಬಂದ್ಬಿಡಿ. ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಕಟ್ ಮಾಡ್ತೀನಿ. ಇದಾಯ್ತು. ಮತ್ತೆ ಇದು ಸೈಡ್ ಅಲ್ಲಿರೋ ಪೇಪರ್ನ ಕಟ್ ಮಾಡಿ. ನಾವು ಒಂದೊಂದಾಗಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ನೀಟಾಗಿ ಐಡಿಯಾ ಅನ್ನೋದು ಬರುತ್ತೆ. ಬಟ್ ನಿಮ್ಗೂ ನನ್ಗೆ ಅರ್ಥ ಆಗಿದೆ, ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಕಟ್ ಮಾಡ್ಬಿಡ್ತೀನಿ ಬೇಗ. 10 ನಿಮಿಷಕ್ಕೆ ಇಷ್ಟೊತ್ತಿಗೆ ಕಟಿಂಗ್ ಆಗ್ಬಿಟ್ಟಿರೋದು ನಂದು. ನಾನು ಕಲ್ತಿರೋದು 4 ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋದು ನಂಗೆ ತುಂಬಾ ಹೆಲ್ಪ್ ಇದೆ. ಬಟ್ ಟೈಮು, ನನ್ನ ಪರ್ಸನಲ್ ಲೈಫ್ ಎಲ್ಲ ನೋಡ್ಕೊಂಡು ಮಾಡೋದ್ರಿಂದ ಈ ರೀತಿಯಾಗಿ ಮಾಡ್ಕೊಡ್ತಾ ಇದೀನಿ. ಅದ್ರಲ್ಲೂ ನಿಮ್ಗೆ ತುಂಬಾ ಇದ್ರಲ್ಲೂ ಡೌಟ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಬನ್ನಿ ನಮ್ಮ ಶಾಪ್ ಹತ್ರ ಫೋನ್ ಮಾಡ್ಕೊಂಡು ನಾನು ನಿಮ್ಗೆ ನನ್ನ ಕೈಲಾದಷ್ಟು ಹೆಲ್ಪ್ ನ ನಿಮ್ಗೆ ಮಾಡ್ತೀನಿ. ಇಲ್ಲ ಆನ್ಲೈನ್ ಅಲ್ಲಿ ಹೇಳ್ಕೊಡಿ ಸರ್ ಅಂದ್ರೆ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಏನ್ ಡೌಟ್ ಇದೆ ಅದನ್ನ ತಿಳಿಸ್ಕೊಡ್ತೀನಿ. ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಹೇಳ್ಕೊಡಕ್ ನಾನು ರೆಡಿ ಇದೀನಿ. ಕಲಿಯಕ್ಕೆ ನೀವು ರೆಡಿ ಇರ್ಬೇಕಷ್ಟೇ. ನೋಡಿ ಇಲ್ಲ ನ್ಯಾಚ್ ಹಾಕೊಂಡಿವೆ. ಇಷ್ಟು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಏನ್ ಸರ್ ನಾ ಫ್ರಂಟ್ ಬ್ಯಾಕ್ ಒಂದೇ ಸಮ ಕಟ್ ಮಾಡ್ಬಿಟ್ಟಿದ್ರ ನಾನು ಅನ್ಕೋಬಳ್ಳಿ ಬಿಡಿ. ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ದಾರಿ ಏನಾದಿರುತ್ತೆ. ನಾನು ಎಲ್ಲದಕ್ಕೂ ಎಲ್ಲಾರ್ಗು ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇದು ಫ್ರಂಟ್ ಲೈನು, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದೀನಿ. ಓಕೆನಾ. ಇವಾಗ ಬ್ಯಾಕ್ ಅಲ್ಲಿ ಏನು ಮಾಡಂಗಿಲ್ಲ. ನೋಡಿ ಇಲ್ಲೊಂದು ವೀಲ್ ಮಾರ್ಕ್ ಹಾಕೊಳ್ಳಿ ಡಾಟ್ಗೆ, ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಇದನ್ನ ಹಿಂಗ್ ತೆಗೆದ್ಬಿಡಿ. ಇಲ್ಲಿ ತೆಗ್ದಾಗ ಏನಾಗುತ್ತಂತ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ನೋಡಿ
ಇದು ಸ್ವಲ್ಪ ಕಾಲರ್ ಇಲ್ಲಿ ಬರುತ್ತೆ, ಕತ್ತಿಲ್ ನೀಟಾಗಿ ಫ್ರೀ ಆಗಿ ಬರುತ್ತೆ. ಇಲ್ಲ ಇದೇ ಸ್ಟೇಟ್ಗೆ ಕಾಲರ್ ಅಟ್ಯಾಚ್ ಮಾಡಿಬಿಟ್ರೆ ಕತ್ತಿಲ್ ಸ್ವಲ್ಪ ಈ ಕಡೆ ಬರುತ್ತೆ, ಇದು ಫ್ರಂಟ್ಗೆ ಹೋಗುತ್ತೆ. ಅವಾಗ ನೋಡಿ ಈ ತರ ರಿಂಕಲ್ಸ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಇದನ್ನ ತೆಗಿಬೇಕು ಅರ್ಧ ಇಂಚು. ಓಕೆನಾ? ಇದು ಬ್ಯಾಕ್ ಆಯ್ತು. ಫ್ರಂಟ್ ಫ್ರಂಟ್ಗೆ ಬಂದ ತಕ್ಷಣ ಒಂದೊಂದಾಗಿ ನೋಡ್ಕೊಳ್ಳಿ ನಾವು. ನೋಡಿ ಇಲ್ಲಿ ಪ್ಲಸ್ ಪಾಯಿಂಟ್, ಇದು ಫ್ರಂಟ್ಗೆ ಇಲ್ಲಿ ಕಟ್ ಮಾಡಬೇಕು ಅಂತ ಅರ್ಥ. ಒಂದೊಂದಾಗಿ ಆರಾಮಾಗಿ ನೀಟಾಗಿ ಕಟ್ ಮಾಡ್ತೀನಿ. ಇದೇ ತರ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಏನೇ ಡೌಟ್ ಇದ್ರು ನನಗೆ ಕಾಮೆಂಟ್ ಮಾಡಿ, ಇಲ್ಲ ಕಾಲ್ ಮಾಡಿ. ನಮ್ಮ ಚಾನಲ್ ನಂಬರ್ ಕೊಟ್ಟಿದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟ ಆಯ್ತು. ಇದು ನೆಕ್ ಬ್ರಾಡ್ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ಫ್ರಂಟ್ ಕ್ರಾಸ್ ನಾನು ಅವಾಗೆ ತಿಳಿಸ್ಕೊಟ್ನಲ್ಲ, ಈ ಜಾಯಿಂಟ್ ಇಂದ ಈ ಜಾಯಿಂಟ್ ಫ್ರಂಟ್ಗೆ 6 ಇಂಚ್ ಲೆಕ್ಕದಲ್ಲಿ ನೋಡಿ ಈ ತರ ಇಟ್ಕೊಂಡು ನೋಡಿ 6ಗೆ ಒಂದು ಚುಕ್ಕಿ ಇಟ್ಕೊಳ್ಳಿ. ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ಎಷ್ಟು ಬರ್ತಾ ಇದೆ, ನಾನು ಅವಾಗೆ ತಗೊಂಡಿದ್ದೀನಿ 14 ಬರ್ತಾ ಇದೆ. ನಾವೇನ್ ಮಾಡ್ಬೇಕು ನೋಡಿ, 14 ಇಲ್ಲಿ ಇಟ್ಕೊಳ್ಳಿ. 14 ಇಟ್ಕೊಂಡು ಇದನ್ನ ಈ ತರ ಶೇಪ್ ಆಗಿ ನೋಡಿ ಇಷ್ಟೇ. ನಾವ್ ಎಲ್ಲಿ ಏನ್ ಮೆಜರ್ಮೆಂಟ್ ತಗೋಬೇಕು ಆ ಮೆಜರ್ಮೆಂಟ್ ಪ್ರಕಾರ ತಗೊಂಡು ನಾವು ಕಟ್ ಮಾಡೋದ್ರಿಂದ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಅದನ್ನ ಇಟ್ಕೊಂಡು ನೀಟಾಗಿ ಒಂದೊಂದಾಗೆ ಬ್ಯಾಕ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಂಡ್ವಿ, ಫ್ರಂಟ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಂತ ಇದ್ವಿ. ಅದಾದ್ಮೇಲೆ ಎಲ್ಲೆಲ್ಲಿ ಲೂಸ್ ಕೊಡಬೇಕು ಅಲ್ಲಲ್ಲಿ ಲೂಸ್ ಕೊಟ್ಕೊಂಡ್ವಿ. ನೋಡಿ ಇದು ತೆಗೆದ್ವಿ. ಓಕೆನಾ? ಅದಾದ್ಮೇಲೆ ನೋಡಿ ಈ ಕಾಲರ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ಬೋದು, 3 ಇಂಚ್ ಇರ್ಬೋದು ಅಷ್ಟೇ, ಜಾಸ್ತಿ ಇರಲ್ಲ. ಯಾಕಂದ್ರೆ ಬ್ಯಾಕ್ದು ಜೈಂಟು ಸ್ವಲ್ಪ ಮುಂದಕ್ಕೆ ಬಂದಿರುತ್ತೆ, ಅದೊಂದು 1/4 ಇಂಚ್ ಅರ್ಧ ಇಂಚು. ಮತ್ತೆ ನಾವು ಇಲ್ಲಿ 3 ಇಂಚ್ ಬಿಟ್ಟಿದ್ದೇವೆ ಅಂದ್ರೆ ಕರೆಕ್ಟ್ ಆಗಿ ಕಲರ್ ಅನ್ನೋದು ನೀಟಾಗಿ ಈ ತರ ಕ್ಲೋಸ್ ಅನ್ನೋದು ಬರುತ್ತೆ. 3ಗಿಂತ ಸ್ವಲ್ಪ ಡೌನ್ ಮಾಡಿದೆ ಅಂದ್ರೆ ನೆಕ್ ಅನ್ನೋದು ಸ್ವಲ್ಪ ಲೂಸ್ ಬಂದ್ಬಿಡುತ್ತೆ, ಕಾಲರ್ ದೊಡ್ಡದಾಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಇದಾಯ್ತು. ಇದನ್ನ ಒಂದು ಲೈನ್ ಮಾರ್ಕೊಳ್ಳಿ ಹಿಂಗೆ. ಮತ್ತೆ ಇದನ್ನ ರೌಂಡ್ ಆಗಿ ಒಂದು ಲೈನ್ ಅನ್ನೋದು ಹಾಕೊಳ್ಳಿ. ಅದಾದ್ಮೇಲೆ ಕಸ್ಟಮರ್ ಕಳ್ಸಿರೋದು ಅಷ್ಟೇನೆ. ಕಸ್ಟಮರ್ ಕಳ್ಸಿರೋದು ಈ ತರ ಫುಲ್ಲು ಕ್ಲೋಸ್ ಇದೆ. ನಾವು ಇಲ್ಲಿ ತೋರಿಸೋದು ಕ್ಲೋಸೇ ಇರೋದ್ರಿಂದ ಅವ್ರಿಗೆ ಇಲ್ಲ ಓಪನ್ ಬೇಕು ಅಂದಾಗ ನಾವ್ ಇಲ್ಲಿ ನೆಕ್ ಶೇಪ್ ಏನಾದ್ರು ಹಿಂಗ್ ಮಾಡ್ಕೊಂತೀವಿ. ಈ ತರ ವಿ ನೆಕ್ ಬೇಕು ಅಂದ್ರೆ ಈ ತರ, ಲೀಫ್ ನೆಕ್ ಬೇಕು ಅಂದ್ರೆ ಈ ತರ ಮಾರ್ಕ್ ಮಾಡ್ಕೊಂತೀವಿ. ಸೊ ಇವ್ರೇನು ಎಲ್ಲ ಫುಲ್ ಕ್ಲೋಸ್ ಬರ್ಬೇಕು ಅಂದ್ರೆ ನಾವ್ ಇಲ್ಲಿ ಏನು ಕಟ್ ಮಾಡೋದ್ರೆ ನೀಟಾಗಿ ಇಟ್ಕೋಬೇಕು. ಒಂದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. ಶೋಲ್ಡರ್ ಇಂದ ಬಂದ್ಬಿಟ್ಟು ಮಿಡಿಲ್ ಚೆಸ್ಟ್ ಗೆ ಡಾಟ್ ಪಾಯಿಂಟ್ ಅಂತೀವಲ್ಲ, ಅದನ್ನ ಎಷ್ಟಿದೆ ಅಂತಂದ್ರೆ 10 ಇಂಚ್ ಇದೆ. 10 ಇಂಚ್ಗೆ ಒಂದು ಲೈನ್ ಮಾಡ್ಕೊಂಡೆ. ಅದರ ಪಾಯಿಂಟ್ ಇಂದ ಸ್ವಲ್ಪ ಚೆಸ್ಟ್ ಎಂಡ್ ಆಗೋ ಮೂಮೆಂಟ್ ಎಷ್ಟಿದೆ ಅಂದ್ರೆ 13.5 ಇದೆ. 13.5 ಒಂದು ಚುಕ್ಕೆ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ನೋಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು, ಏನ್ ಮಾಡಕ ಈ ಜಿಪ್ ಹಾಕಿದ್ರಲ್ಲ, ಇಲ್ಲಿಂದ ಈ ಡಿಸ್ಟೆನ್ಸ್ ಎಷ್ಟು ಇರ್ಬೋದು ಅಂತಂದ್ರೆ ನಾವು ಅಂದಾಜಾಗಿ ಮೆಜರ್ಮೆಂಟ್ ಆದ್ರೂ ನೀವು ಲೇಡೀಸ್ ಆಗಿದ್ರೆ ತುಂಬಾ ಈಸಿಯಾಗಿ ತಗೋಬಹುದು. ಇಲ್ಲಾಂದ್ರೆ ನಾವು ಒಂದು ಐಡಿಯಾ ಪ್ರಕಾರ ತಗೊಂಡಿರ್ತೀವಿ. ನಾನು ಬುಕ್ಕಲ್ಲಿ ಅದಕ್ಕೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ತಾ ಇದೀನಿ. ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಒಲೆಕ್ ಮಾರ್ಜಿನ್ ಬಿಟ್ಟು ನಾವು 4 ಅನ್ನೋದು ತಗೋಬೇಕಾಗುತ್ತೆ. ಅವಾಗ ಇಲ್ಲಿಂದ ಇಲ್ಲಿಗೆ 8 ಇಂಚ್ ಅನ್ನೋದು 8, 8.5 ಒಬ್ಬೊಬ್ರು 9 ಬರುತ್ತೆ. ಅದು ನೋಡ್ಕೊಂಡು ನಾವು ತಗೋಬೇಕು. ಇವ್ರಿಗೆ ಚೆಸ್ಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು 8 ಇಂಚ್ ಅನ್ನೋದು ತಗೊಂತಾ ಇದ್ದೀನಿ. ಮತ್ತೆ ಈ ಪೋರ್ಷನ್ ಇಂದ ಈ ಪೋರ್ಷನ್ ಬರೋಷ್ಟ್ರಲ್ಲಿ ನೋಡಿ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವ್ ಇಲ್ಲಿ 4 ಇದ್ರೆ ಇಲ್ಲಿ 3 ಇಂಚ್ ತಗೋಬೇಕು. 1 ಇಂಚ್ ಕಮ್ಮಿ, 1 ಇಂಚ್ ಕಮ್ಮಿ ಅನ್ನೋದು ತಗೋಬೇಕಾಗುತ್ತೆ. ಅದಕ್ಕೆ ಕ್ರಾಸ್ ಆಗಿ ಇಟ್ಕೊಂಡು ಒಂದು ಲೈನ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇದು ಅಷ್ಟೇ, ಇದರಿಂದ ನೋಡಿ ಕೆಳಗಡೆ ಹಾರ್ಮೋಲ್ಗೆ ಜಾಯಿಂಟ್ ಆಗಿದೆ. ಅದೇ ರೀತಿ ನಾವು ಇಲ್ಲಿ ಹಾರ್ಮೋಲ್ಗೆ ಹಿಂಗೆ ಜಾಯಿನ್ ಮಾಡೋಣ. ಇಷ್ಟ ಅರ್ಥ ಆಯ್ತಲ್ಲ? ಇವಾಗ ಏನ್ ಮಾಡ್ಬೇಕು, ಇದೆಲ್ಲ ಅಷ್ಟೇ ಇರ್ಲಿ. ಜಸ್ಟ್ ಇದನ್ನ ನಾವು ಈ ಪೇಪರ್ ಅಲ್ಲಿ ಏನ್ ಮಾಡ್ಕೊಂಡಿದೀವಿ, ಈ ಸಿಂಗಲ್ ಪೋರ್ಷನ್ ಇದೆಯಲ್ಲ ಇದನ್ನ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದೀವಿ. ಮತ್ತೆ ಚೆಸ್ಟ್ ಇಲ್ಲಿ ಹೆಂಗ್ ಲೂಸ್ ಬರೋದು ಅಂತ ಕೇಳ್ಬೋದು. ಅದು ಈ ಪೇಪರ್ ಅಲ್ಲಿ ಸ್ವಲ್ಪ ಹೆಂಗ್ ಮಾಡ್ಕೋಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ನೀಟಾಗಿ ಹಿಂಗೆ ರೌಂಡ್ ಶೇಪ್ ಅಲ್ಲಿ ತಗೊಳ್ಳಿ, ಕಟ್ ಮಾಡ್ಕೊಳ್ಳಿ. ಆಯ್ತಾ? ಅದಾದ್ಮೇಲೆ ಇಲ್ಲೊಂದು ನ್ಯಾಚ್ ಅನ್ನೋದು ಹಾಕೊಳ್ಳಿ. ಅದಾದ್ಮೇಲೆ ಈ ಪೇಪರ್ ಉಲ್ಟಾ ಇಟ್ಕೊಂಡು ಹಿಂಗೊಂದು ಲೈನ್ ಹಾಕೊಳ್ಳಿ ಮಾರ್ಜಿನ್ಗೋಸ್ಕರ. ಅದು ನಮ್ಗೆ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಗೊತ್ತಾಗೋಕ್ಕೋಸ್ಕರ. ಈ ಪೇಪರ್ ಸೈಡ್ಗೆ ಇಟ್ಕೊಳ್ಳಿ, ಎಲ್ಲ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಒರಿಜಿನಲ್ ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಕಪ್ಸ್ ಹಾಕೋದ್ರಿಂದ ಏನ್ ಮಾಡ್ತೀವಿ ಅಂತಂದ್ರೆ ನಾನು ಡಬಲ್ ಲೈನಿಂಗ್ ಫೋಲ್ಡ್ ಮಾಡ್ತೀನಿ. ನೋಡಿ ಹಿಂಗಿದೆಯಲ್ಲ, ಇದು 2 ಲೇಯರ್, ಇನ್ನೆರಡು ಲೇಯರ್. ಒಂದು ಕಪ್ಸ್ ಅಟ್ಯಾಚ್ ಮಾಡಕ್ಕೆ, ಇನ್ನೊಂದು ಲೈನಿಂಗ್ ಅಟ್ಯಾಚ್ ಮಾಡಕ್ಕೆ. ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಇರುತ್ತಲ್ಲ, ಕಪ್ಸ್ ಇನ್ನೌಟ್ ಹಾಕ್ಬಿಡ್ಬೇಕು ನೀಟಾಗಿ ಒಳಗಡೆ. ಅದರಿಂದ ನೋಡಿ ಇವಾಗ ಇಟ್ಕೊಂಡು ನೋಡ್ಬೇಕು ಹಿಂಗೆ ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಈ ತರ ಇಟ್ಕೊಂಡು ನೋಡಿ ಇನ್ನೊಂದ್ಸರಿ ನೀಟಾಗಿ ಐರನ್ ಮಾಡ್ಕೊಳ್ಳಿ.
ಅದಾದ್ಮೇಲೆ ಇನ್ನೊಂದ್ಸರಿ ಐರನ್ ಮಾಡ್ಕೊಂಡು ನೀಟಾಗಿ ಹಿಂಗೆ ತಿರ್ಸ್ಕೊಳ್ಳಿ ಪೇಪರ್ನ. ನೋಡಿ ಹಿಂಗೆ ಇಟ್ಕೊಳ್ಳಿ, 4 ಕಡೆ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ನೋಡಿಕೊಂಡು ಪೇಪರ್ ಕದಲ್ದಿರ ಹಿಂಗೆ ಇಟ್ಕೊಂಡು ಹಿಂಗೆ ಕಟ್ ಮಾಡ್ಕೊಳ್ಳಿ. ಇದು ರೆಡಿ ಆದ್ಮೇಲೆ ಯಾವ ತರ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಹೊಲಿಬೇಕಾದ್ರೆ ನೀವು ವಿಡಿಯೋ ಮಾಡ್ಬೋದಲ್ಲ ಸರ್ ನೀವು ಕೇಳ್ಬೋದು. ಯಾಕಂದ್ರೆ ನಾನು ಒಬ್ಬನೇ ಇರೋದ್ರಿಂದ ಈ ತರ ಕಟಿಂಗ್ ಅಲ್ಲಿ ಬೇಕಂದ್ರೆ ಮೇಲ್ಗಡೆ ಫೋನ್ ಇಕ್ಬಿಟ್ಟು ನೀಟಾಗಿ ರೆಕಾರ್ಡ್ ಮಾಡ್ಬೋದು. ಆದ್ರೆ ಹೊಲಿಬೇಕಾದ್ರೆ ಅಷ್ಟು ನೀಟಾಗಿ ಝೂಮ್ ಹಾಕಿ ಎಲ್ಲ ತೆಗಕ್ಕೆ ನಂಗೆ ಸಪೋರ್ಟಿಂಗ್ ಯಾರಿಲ್ಲ, ಒಬ್ಬನೇ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದೀನಿ. ಯಾರು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅದರಿಂದ ನಾನು ಒಳ್ಳೆಯ ವಿಡಿಯೋಗಳೆಲ್ಲ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ. ಹಂಗೂ ಯಾರಾದ್ರೂ ನಿಮ್ಗೆ ಬೇಕು ಅನ್ಸಿದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ, ನಿಮ್ಗೂ ನಾನು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನನ್ಗೆ ತಿಳಿದಿರೋ ಮಟ್ಟಿಗೆ ನಾನು ತುಂಬಾ ಹೆಲ್ಪ್ ಅನ್ನೋದು ಮಾಡ್ತಾ ಇದೀನಿ. ಮುಚ್ಚು ಮರಿ ಏನು ಇಲ್ದಿರ ವ್ಯೂಸ್ಗೋಸ್ಕರ ಎಲ್ಲ ನಾನು ನೀಟಾಗಿ ಮಾಡ್ತಾ ಇಲ್ಲ. ನನ್ ಕಲ್ತಿರೋ ವಿದ್ಯೆ 4 ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕಷ್ಟಪಟ್ಟು ಕಲ್ತಿದ್ದೀನಿ. ಅದರಿಂದ ಯಾರು ಆತರ ಕಷ್ಟಪಡೋದು ಬೇಡ ಅಂತ ಹೇಳ್ಬಿಟ್ಟು ಎಷ್ಟೋ ನನ್ನ ಕೈಲಾದಷ್ಟು ಸ್ವಲ್ಪ ಆದ್ರೂ ಆಗಿರ್ಬೋದು, ದೊಡ್ಡದಾಗಿ ಆಗಿರ್ಬೋದು, ಎಷ್ಟಾದ್ರೆ ಅಷ್ಟು ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ತರ ಹೆಲ್ಪ್ ಕಲಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ತರ ಕ್ಲೋಸ್ ನೆಕ್ ಅನ್ನೋದು ಇಲ್ಲಿ ಕಲರ್ ಬರುತ್ತೆ, ಇದು ಓಪನ್ ಅನ್ನೋದು ಈ ತರ ಬರುತ್ತೆ. ನನಗೆ ಒಳ್ಳೆಯ ವಿಡಿಯೋಸ್ ಮಾಡಕ್ಕೆ ಅದೊಂದೇ ಪ್ರಾಬ್ಲಮ್. ಅದರಿಂದ ಯಾರು ಫೋನ್ ಹಿಡ್ಕೊಳ್ಳೋರಿಲ್ಲ, ಇಲ್ಲ ಒಂದೇ ಕಡೆ ಇಟ್ಟು ಮಾಡಿದ್ರೆ ಅದು ನೀಟಾಗಿ ನಿಮ್ಗೆ ಕಾಣಿಸಲ್ಲ, ಮಿಷಿನಿಂಗ್ ಅಡ್ಡ ಇರೋದ್ರಿಂದ. ಅದರಿಂದ ನಾನು ಮಾಡಕ್ ಆಗ್ತಾ ಇಲ್ಲ. ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಒಂದೊಂದು ವಿಡಿಯೋ ಮಾಡಿದೀನಿ. ಖಂಡಿತವಾಗ್ಲೂ ನಿಮ್ಗೆ ಆತರ ಏನು ಡೌಟ್ಸ್ ಇರೋರು, ಇಲ್ಲ ನೋಡ್ಲೇಬೇಕು ಹೊಲಿಯೋದು ಅನ್ನೋರು ಯಾರಾದ್ರು ಇದ್ರೆ ನಿಮ್ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ನೀವು ಮುಂದೆನೆ ಈ ಸಂಡೇ ನಾನು ಅಂಗಡಿಲೇ ಇರ್ತೀನಿ, ಸ್ವಲ್ಪ ಕೆಲ್ಸನೂ ಇದೆ. ನಿಮ್ಗೂ ಬೇಕಂದ್ರೆ ನಿಮ್ ಮುಂದೆನೆ ಹೊಲ್ದು ತೋರಿಸ್ಕೊಡ್ತೀನಿ ಸಣ್ಣ ಪುಟ್ಟ ಯಾವ್ದಾದ್ರು ಇದ್ರೆ. ಮತ್ತೆ ಅದೇನೋ ಒರಿಜಿನಲ್ ಪೇಪರ್ ಕರೆಕ್ಟ್ ಆಗಾಯ್ತು. ನೋಡಿ ಇಲ್ಲಿ ಸೆಂಟರ್ ಡಾಟ್ ಪಾಯಿಂಟ್ಗೆ ಜಸ್ಟ್ ಎಂಡ್ ಪಾಯಿಂಟ್ ಒಂದು ನ್ಯಾಚ್ ಹಾಕೊಂಡಿದೀನಿ. ಈ ಕಡೆ ತಿರ್ಸ್ಕೊಂಡು ನೋಡಿದೆ, ನೋಡಿ ಇಲ್ಲಿ ಜಾಯಿಂಟ್ ಬರುತ್ತೆ. ಅದರಿಂದ ಏನ್ ಮಾಡ್ಬೇಕು, ಮುಂದಕ್ಕೆ ಕಳಿಸ್ಬೇಕು. ಇಲ್ಲಿ ಬರ್ತಾ ಇದೆ. ಒಂದ್ ಸ್ವಲ್ಪ ನಂಗೆ ಐರನ್ ಇಲ್ದ್ರೆ ಕಟ್ ಮಾಡಕ್ಕೆ ಆಗಲ್ಲ, ಅದಕ್ಕೆ ಎಷ್ಟು ನೀಟಾಗಿ ಪದೇ ಐರನ್ ಅನ್ನೋದು ಮಾಡ್ಕೊಂತೀನಿ. ಅಷ್ಟೇ ನೀಟಾಗಿ ಕೆಲಸ ಬರ್ಬೇಕು ಅಂತಂದ್ರೆ ಎಕ್ಸ್ಪೆಷಲಿ ಬೂಟಿಕಲ್ ಆಲ್ಮೋಸ್ಟ್ 90% ಐರನ್ ಅಲ್ಲೇ ಕೆಲಸ ಮುಗಿಸ್ತಾರೆ. ಅದರಿಂದ ನನ್ಗೆ ಯಾವಾಗಿಂದನೂ ಐರನ್ ಮಾಡಿನೇ ಅಭ್ಯಾಸ ಆಗಿರುತ್ತೆ. ನೋಡಿ ಇಲ್ಲೊಂದು ಲೈನ್ ಅನ್ನೋದು ಹಾಕೊಂಡೆ ಫಸ್ಟ್ ಮೊದಲನೇದಾಗಿ. ಆ ಲೈನ್ ಎಲ್ಲಿ ಅಂತ ನಿಮ್ಗೆ ತಿಳ್ಸ್ಕೊಡ್ತೀನಿ. ಈ ಮಿಡಿಲ್ ಪೋಸ್ಟ್ ಪಾಸ್ ಈ ಕಡೆ ಪೀಸ್ ಇರುತ್ತಲ್ಲ, ಇಲ್ಲಿ ಒಂದ್ ಲೈನ್ ಅನ್ನೋದು ಹಾಕೊಂಡಿದ್ದೀನಿ. ಈ ಪೋರ್ಷನ್ ಸ್ವಲ್ಪ ಲೂಸ್ ಬಿಡ್ಬೇಕು, ಇಲ್ಲ ಅಂದ್ರೆ ಚೆಸ್ಟ್ ನೀಟಾಗಿ ರೌಂಡ್ ಶೇಪ್ ಆಗಿ ಕೂತ್ಕೊಳ್ಳಲ್ಲ. ಅದು ಎಷ್ಟು ಅಂತ ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ನೋಡ್ಕೋಬಹುದು. ನಾವು ಈ ಪೋರ್ಷನ್ ಅಲ್ಲಿ ಬಂದಾಗ ಮೇಲ್ಗಡೆ ಕರೆಕ್ಟ್ ಆಗಿ ಸೊಂಟನ್ನು ಕರೆಕ್ಟ್ ಆಗಿ ಇಟ್ಕೊಂಡಿವಿ. ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಅಂದ್ರೆ ಮಿಡಲ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಮಿಡಲ್ ಚೆಸ್ಟ್ ಬಂದ್ಬಿಟ್ಟು ನಮ್ಗೆ 37 ಇದೆ, ಪ್ಲಸ್ 1 ಇಂಚ್ ಆಡ್ ಮಾಡ್ಕೊಳ್ಳಿ, 38 ಬರುತ್ತೆ. 38 ಅಂದ್ರೆ 38ರಲ್ಲಿ 4 ಭಾಗ ಮಾಡಿದಾಗ ನಮ್ಗೆ 9.5 ಅನ್ನೋದು ಬರುತ್ತೆ. 9.5 ನನ್ನ ನೋಡ್ಕೊಳ್ಳೋಣ, ತಪ್ಪೇನಿದೆ ಒಂದ್ಸರಿ ಚೆಕ್ ಮಾಡೋದ್ರಿಂದ. ನೋಡಿ 38ಗೆ ಈ ತರ ಕರೆಕ್ಟ್ ಆಗಿ ಇಟ್ಕೊಂಡು 2 ಭಾಗ, ಫ್ರಂಟ್ ಟು ಬ್ಯಾಕ್ ಆಯ್ತು. ಇವಾಗ ಬ್ಯಾಕ್ ಅಲ್ಲಿ 2 ಭಾಗ, ಕರೆಕ್ಟ್ 9.5 ಕರೆಕ್ಟ್ ಆಗಿ ಹಿಂಗ್ ಇಟ್ಕೊಳ್ಳಿ. 9.5 ಹಿಂಗ್ ಇಟ್ಕೊಂಡಾಗ ನೋಡಿ ಇದು ಎಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ. ಹೊಲಿಯೋದ್ ಮಾರ್ಜಿನ್ ಬಿಟ್ರೆ ನಮ್ಗೆ 5.25 1 ಪಾಯಿಂಟ್ ಕಮ್ಮಿ ಬರ್ತಾ ಇದೆ. ನೋಡಿ ಇಲ್ಲಿ ಇಟ್ಕೊಳ್ಳಿ 9.25. ನೋಡಿ ಇಲ್ಲಿ ಬರ್ತಾ ಇದೆ. ಅದಾದ್ಮೇಲೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗ, ಇಲ್ಲ ಇದೆಷ್ಟು ಬರ್ತಾ ಇದೆ ನೋಡ್ಕೊಳ್ಳೋಣ. ಇದು ಉಕ್ಸ್ ಪಟ್ಟಿ ಮಾರ್ಜಿನ್, ಇದು 3.25 ಬರ್ತಾ ಇದೆ. 9.25 ಇಟ್ಕೊಂಡ್ರೆ ನೋಡಿ ಈ ತರ ಮಿಡಿಲ್ ಚೆಸ್ಟ್ ಪಾರ್ಷನ್ ಅಲ್ಲಿ ನೋಡಿ ಇಲ್ಲಿ ಟೇಪ್ ಇಟ್ಕೊಂಡಿದೀವಿ ನಾವು. ನೋಡಿ ಇಲ್ಲಿ ಟೇಪ್ ಇಟ್ಕೊಂಡಾಗ ಅದು ನೋಡಿ ಇಲ್ಲಿಗೆ ಬರ್ತಾ ಇದೆ. ಎಷ್ಟು 3.25ಗೆ ಬರ್ತಾ ಇದೆ ಇಲ್ಲಿ. ಮತ್ತೆ ಇದನ್ನ ಇಲ್ಲಿ ಹೊಲಿಯಕ್ ಮಾರ್ಜಿನ್ ಬೇಕಲ್ಲ, ಅದನ್ನ ಸ್ವಲ್ಪ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಮಿಡಿಲ್ ಚೆಸ್ಟ್ ಇದು ಸೊಂಟದ ಸುತ್ತಳತೆ ಎಷ್ಟು ಇಟ್ಕೊಂಡಿವಿ, ಮೇಲ್ಗಡೆ ಎಷ್ಟು ಇಟ್ಕೊಂಡಿದ್ವಿ. ಮಿಡಿಲ್ ಚೆಸ್ಟ್ ಅಲ್ಲೂ ಅಷ್ಟೇ ನಾವು ಅವಾಗ ಏನ್ ಮಾಡಿದ್ವಿ, ಈ ಪೋರ್ಷನ್ ಕರೆಕ್ಟ್ ಆಗಿ ಮೆಜರ್ಮೆಂಟ್ ನೋಡ್ಕೊಂಡು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟಿವಿ. ಯಾವುದು ಈ ಪೋರ್ಷನ್. ಮತ್ತೆ ಈ ಪೋರ್ಷನ್ ಈ ಕಟ್ ಮಾಡಿರೋ ಪೇಪರ್ ಹಂಗೆ ಇಟ್ಟು ಹೊಲ್ದ್ಬಿಟ್ರೆ ಏನಾಗುತ್ತೆ, ಫುಲ್ ಫ್ಲಾಟ್ ಆಗಿ ಆಗ್ಬಿಡುತ್ತೆ.
ಅಲ್ಲಿ ಶೇಪ್ ಬರಬೇಕು ಅಂತಂದ್ರೆ ನಾವು ಈ ಪೋರ್ಷನ್ಗೆ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೋಬೇಕು. ಅವಾಗ ಏನಾಗುತ್ತೆ, ಚೆಸ್ಟ್ ರೌಂಡ್ ಶೇಪ್ ಆಗಿ ಬರುತ್ತೆ. ಅದನ್ನೇ ನಾನು ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಆಮೇಲೆ ಈ ತರ ಬೆಂಡ್ ಸ್ಕೇಲ್ ಇಟ್ಕೊಂಡು ನೋಡಿ, ಇಲ್ಲಿ ಸ್ವಲ್ಪ ಕಮ್ಮಿ ತಗೊಂಡು, ಏನಕ್ಕೆ ಅಂದ್ರೆ ನಾವು ಬ್ಯಾಕ್ ಹೆಂಗಿದೋ ಹಂಗೆ ಕಟ್ ಮಾಡ್ಕೊಂಡಿದೀವಲ್ಲ, ಅದಕ್ಕೋಸ್ಕರ ಬ್ಯಾಕ್ ಅಲ್ಲಿ ಡಾಟ್ ಮಾರ್ಜಿನ್ ಕೊಟ್ಟಿದ್ವಿ, ಅದಕ್ಕೆ ಇಟ್ಟಿಲ್ಲ, ಅದಕ್ಕೋಸ್ಕರ ಅದನ್ನ ಕಟ್ ಮಾಡ್ಕೊಂತ ಇದ್ದೀನಿ. ಅದಾದ್ಮೇಲೆ ಈ ತರ ಇಟ್ಕೊಂಡ್ವಿ. ಇವಾಗ ಶೇಪ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದು ರೆಡಿ ಆದ್ಮೇಲೆ ಒಂದು ಡಾಲ್ಗ್ ಹಾಕ್ಬಿಟ್ಟು ಯಾವ ತರ ಬಂದಿದೆ ಅಂತ ನಾನು ನಾಳೆ ವಿಡಿಯೋದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಅದನ್ನ ಸಿಂಪಲ್ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಹಾಕ್ತೀನಿ, ನೋಡ್ಕೋಬಹುದು. ಖಂಡಿತವಾಗ್ಲೂ ಯಾವ್ದು ವಿಡಿಯೋ ಆ ತರ ಮಾಡಿಲ್ಲ, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ತರ ಹೊಲ್ದೆ ರೆಡಿ ಆದ್ಮೇಲೆ ಡಾಲ್ಗ್ ಹಾಕ್ಬಿಟ್ಟು ಯಾವ ತರ ಬಂದಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದ್ ಚಿಕ್ಕದಾಗ ಒಂದ್ ಶಾರ್ಟ್ ವಿಡಿಯೋ ತರ ಮಾಡಿ ಹಾಕ್ತೀನಿ. ನಾಳೆನೆ, ಇವತ್ತೇ ಹೊಲ್ದು ಬಿಡ್ತೀನಿ, ಇದನ್ನ ನಾಳೆ ಹಾಕ್ತೀನಿ. ನೋಡಿ, ಇಷ್ಟು ನೀಟಾಗಿ 100ಕ್ಕೆ 60-70 ಜನಕ್ಕೆ ಇದು ಜಾಸ್ತಿ ಗೊತ್ತೇ ಇರಲ್ಲ. ಪ್ರಿನ್ಸೆಸ್ ಕಟ್ಟು ತುಂಬಾ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ತರ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಒಂದ್ ಶೇಪ್ ಆಗಿ ಮಾಡ್ಕೋಬೇಕು ಹಿಂಗ. ಇವಾಗ ಬೇಕಂದ್ರೆ ಹಿಂಗ್ ಇಟ್ಕೊಂಡು ನೋಡ್ಕೋಬಹುದು ನೀವು ನೋಡಿ. ಪ್ರಿನ್ಸೆಸ್ ಕಟ್ ಶೇಪ್ ಹಿಂಗ ಅಟ್ಯಾಚ್ ಮಾಡ್ತೀವಲ್ಲ ನೋಡಿ, ಹಿಂಗ್ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ. 9:15 ಕರೆಕ್ಟ್ ಆಗಿ ಬರ್ತಾ ಇದೆ ಅಂದ್ರೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಮಿಡಲ್ ಚೆಸ್ಟ್ ನೋಡಿ, ಈ ಪೋರ್ಷನ್ ಚೆಸ್ಟ್ ಈ ಮೆಜರ್ಮೆಂಟ್ ನಾವಿಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ವಿ. ಸೊಂಟದ ಮೆಜರ್ಮೆಂಟ್ ಇಲ್ಲಿ ಹಿಂಗೆ ಕರೆಕ್ಟ್ ಆಗಿ ಇಟ್ಕೊಂಡಿದ್ವಿ. ಮಿಡಲ್ ಚೆಸ್ಟ್ ಮೆಜರ್ಮೆಂಟ್ ನೋಡಿ, ಹಿಂಗ್ ಇಟ್ಕೊಂಡ್ರೆ ಇಲ್ಲಿ 9:15 ಬರ್ತಾ ಇದೆ. ಅವಾಗ ಈ ಶೇಪ್ ನೋಡಿ, ಚೆಸ್ಟ್ ಯಾವ ತರ ಶೇಪ್ ಇರುತ್ತೆ ಅಂತ ಶೇಪ್ ಆಗಿ ಕೊಟ್ಟಿದೀವಿ. ಅವಾಗ ಈ ಪೋರ್ಷನ್ ಅಲ್ಲಿ ಹಿಂಗೆ ಹೋಗಿ ಹಿಂಗ್ ಬರೋದ್ರಿಂದ ನೀಟಾಗಿ ಪರ್ಫೆಕ್ಟ್ ಆಗಿ ಶೇಪ್ ಅನ್ನೋದು ಕೂತ್ಕೊಂತದೆ. ಇದು ಕಾಲರ್ ನೆಕ್, ಪ್ರಿನ್ಸ್ ಕಟ್, ಪ್ಯಾಡ್. ಮತ್ತೆ ಅದೇ ರೀತಿ ನೋಡಿ, ಇದು ಬಟ್ಟೆ ಇದೆ. ಇದನ್ನ ಅಷ್ಟೇ ನಾವು ಯಾವಾಗಲೂ ಜಾಸ್ತಿ ಐರನ್ ಮಾಡ್ಕೊಂಡೆ ಕಟ್ ಮಾಡ್ಕೊಳ್ಳೋದು ನೋಡಿ. ಈ ರೀತಿ ಇದೆ. ಇದನ್ನ ಅಡ್ಡಡ್ಡವಾಗಿ ಹಿಂಗೆ ಕಟ್ ಮಾಡ್ಕೋಣ, ಇಲ್ಲ ಉದ್ದುದ್ದವಾಗಿ ಕಟ್ ಮಾಡ್ಕೋಬಹುದು. ಉದ್ದುದ್ದ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಕಲರ್ಸ್ ಅನ್ನೋದು ಕಮ್ಮಿ ಬರುತ್ತೆ. ಅದೇ ಈ ತರ ಇಟ್ಕೊಂಡಿದೀವಿ ಅಂದ್ರೆ 1, 2, 3 ಕಲರು ಜಾಯಿನ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 3 ಕಲರ್ನ ಹಿಂಗೆ ಉದ್ದುದ್ದವಾಗಿ ಕಟ್ ಮಾಡ್ಕೊಂತೀವಿ. ಓಕೆನಾ? ಈ ತರ ಇಟ್ಕೊಂಡು ನೋಡಿ, ಈ ತರ ಇಟ್ಕೊಂಡು ಬ್ಯಾಕು ಫ್ರಂಟು ಈ ತರ ಕಟ್ ಮಾಡ್ಕೊತೀನಿ. ಓಕೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರೂ ಸಣ್ಣ ಪುಟ್ಟ ನಾವ್ ಹೇಳ್ಕೊಟ್ಟಿರೋದ್ರಲ್ಲಿ ಒಂದೊಂದು ಪಾಯಿಂಟ್ ಹೆಲ್ಪ್ ಆದಂಗೆ ಅನ್ಸುತ್ತೆ. ನನ್ನ ಕೈಯಲ್ಲಿ ಆಗಿದಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ. ಓಕೆನಾ? ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಿಡಿ. ಓಕೆನಾ? ಡನ್.